ಗದಗ ಜಿಲ್ಲಾರೂಢ ತಾಲೂಕಿನ ಬೆನಹಾಳ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಸೇವಾ ಸಮಿತಿ ವತಿಯಿಂದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಪುರಾಣ ಮತ್ತು ಸಾಮೂಹಿಕ ವಿವಾಹ ನೆರವೇರಿಸುವರು. ದಿನಾಂಕ 27/3/2026 ಶುಕ್ರವಾರದಂದು ಸಾಯಂಕಾಲ 7 ಗಂಟೆಗೆ ಪ್ರವಚನ ಪ್ರಾರಂಭವಾಗಿ ದಿನಾಂಕ 18/4/2026 ಶನಿವಾರದಂದು ಮಹಾಮಂಗಲಗೊಳ್ಳುತ್ತದೆ. ಪರಮ ಪೂಜ್ಯ ಶ್ರೀ ಮೃತ್ಯುಂಜಯ ದೇವರು ಶಿವಲಿಂಗೇಶ್ವರ ಮಠ ಕೊಳ್ಳೂರು ಕಲಬುರಗಿ ಇವರ ಅಮೃತ ವಾಣಿಯಿಂದ ನೆರವೇರುವುದು. ಶ್ರೀ ಕಲಿಕೇರಿ ಬೀರಯ್ಯನವರು ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯರು ಹಾಲುಸ್ವಾಮಿಯವರು ಹುಣಸಗಟ್ಟೆ ಚೊಳಚಗುಡ್ಡ, ಶ್ರೀ ಅಭಿನವ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರವರ ಗುಳೇದಗುಡ್ಡ, ಶ್ರೀ ಡಾಕ್ಟರ್ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಹಾವಗಿ ಅಂಗೇಶ್ವರ ಸಂಸ್ಥಾನ ಹಿರೇಮಠ ಗಡಿ ಗೌಡಗಾಂವ್, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಗಬಿಮಠ ನವಲ್ಗುಂದ, ಶ್ರೀ ಶಟಸ್ಥಲ ಬ್ರಹ್ಮ ಶಿವಪೂಜ್ಯ ಶಿವಾಚಾರ್ಯರು ಮಹಾಸ್ವಾಮಿಗಳು ನವಗ್ರಹ ಹಿರೇಮಠ ಬಾದಾಮಿ, ಪೂಜ್ಯ ಶ್ರೀ ಗದ್ದಿಗೆಯ ದೇವರು ಚೌಕಿಮಠ, ಪರಮ ಪೂಜ್ಯ ಪಂಡಿತ ಶ್ರೀ ಕಲ್ಲಯ್ಯಜರವರು ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರ ಕೃಪೆಯಿಂದ ಬೆನಹಾಳ ಗ್ರಾಮದ ಪೂಜ್ಯರಾದ ಶ್ರೀ ವೀರಸಂಗಯ್ಯ ಹಿರೇಮಠ, ಬಸವಲಿಂಗಯ್ಯ ಹಿರೇಮಠ, ಕಲಕೇರಿ ವೀರಯ್ಯಜ್ಜನವರು, ಬಸಯ್ಯ ಸಾಲಿಮರ ಇವರುಗಳ ಉಪಸ್ಥಿತಿಯಲ್ಲಿ ಬೆನಹಾಳ, ಹುಲಗುಂಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಭಕ್ತರು ಸಮ್ಮುಖದಿಂದ ನೆರವೇರುವುದು. ಸಂಗೀತ ಸೇವೆಯನ್ನ ಶ್ರೀ ಹುಚ್ಚಯ್ಯ ಹಿರೇಮಠ ಮತ್ತು ತಬಲಾ ಸೇವೆಯನ್ನ ಮೌನೇಶ್ವರ ಕರಡಕಲ್ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ನೆರವೇರಿಸುವರು. 18/4/2026 ಸಾಯಂಕಾಲ 7 ಗಂಟೆಗೆ ಶ್ರೀ ಶಟಸ್ಥಲ ಬ್ರಹ್ಮ ಗುರುಮೂರ್ತಿ ಶಿವಾಚಾರ್ಯ ಹಾಲುಸ್ವಾಮಿ ಮರ ಹುಣಸಘಟ್ಟ ಚುಳ್ಚಗುಡ್ಡ ಶ್ರೀ ರುದ್ರಗೌಡ ತಾರನಗೌಡ ಗೌಡ ಪಾಟೀಲ್ ರವರಿಂದ ಪರಮ ಪೂಜ್ಯ ಕಲ್ಲಯ್ಯನವರ ವೀರೇಶ್ವರ ಪುಣ್ಯಾಶ್ರಮ ಗದಗ ಸೇವೆ ಬೆನಹಾಳ ಗ್ರಾಮಸ್ಥರಿಂದ ಹಾಗೂ ಶ್ರೀ ಬಸವರಾಜ ಹೂವಪ್ಪ ಜ್ಯೋತಿಪ್ಪನವರ್ ದಿನಾಂಕ 18/4/2026 ಶನಿವಾರ ಸಂಜೆ ಪುರಾಣ ಮಹಾಮಂಗಲಗೊಂಡು ದಿನಾಂಕ 19/4/2026 ರವಿವಾರ ಬೆಳಗ್ಗೆ 8 ಗಂಟೆಯಿಂದ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ, ಕುಂಭ ಆರತಿ, ಡೊಳ್ಳು ಕುಣಿತ, ಭಜನೆ, ನೃತ್ಯದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀ ಶರಣಬಸವೇಶ್ವರರ ಭಾವಚಿತ್ರ ಮೆರವಣಿಗೆ ಜರುಗುವುದು. ತದನಂತರ ಪುರಾಣ ಪುನಃ ಪ್ರಾರಂಭಗೊಳ್ಳುತ್ತದೆ. ದಿನಾಂಕ 19/4/2026 ರವಿವಾರ ಮಧ್ಯಾಹ್ನ 12:30ಕ್ಕೆ ಮಾಂಗಲ್ಯ ಧಾರಣ, ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರುವವು. ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಪಾಲ್ಗೊಂಡು ತಾನು ಮನ ಧನ ಸೇವೆ ಸಲ್ಲಿಸಿ ಶ್ರೀ ರಾಮಲಿಂಗೇಶ್ವರ ಶರಣಬಸವೇಶ್ವರ ಹಾಗೂ ಹರಗುರು ಚರಮೂರ್ತಿಗಳ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತಿಯಿಂದ ಬೇಡುವ ಸಕಲ ಸದ್ಭಕ್ತ ಮಂಡಳಿ ವಿನಂತಿಸಿಕೊಂಡಿದೆ. ದಿನಾಂಕ 9/4/2026 ಪುರಾಣದಲ್ಲಿ ಬರುವ ಶ್ರೀ ಶರಣಬಸವೇಶ್ವರ ಲಗ್ನ ಸನ್ನಿವೇಶದಲ್ಲಿ ಶರಣಬಸವನ ಮುಂದೆ ಸಮಾರಂಭ ಅದ್ದೂರಿಯಾಗಿ ನೆರವೇರಿಸಿದ್ರು. ಶ್ರೀ ರಾಮಲಿಂಗೇಶ್ವರ ಸೇವಾ ಸಮಿತಿ, ಭಜನಾ ಸಂಘ ಹಾಗೂ ಯುವಕ ಸಂಘ ಬೆನಹಾಳ ಹಾಗೂ ಹುನಗುಂಡಿ ಗ್ರಾಮದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಇಬ್ಬರಿಗೆ ಸಂಬಂಧ ಇರೋರು ಇನ್ನೂ ಬಹಳ ಅನಾಹುತ ನಡೆವ ಮದುವೆಯಾಗ ಈ ಊರಿಗೆ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧ ಇಲ್ಲ, ಆಯಾಗ ಹೇಳ್ತಿರ್ತಾರ ಅವರು. ಪಾಪ ಬಂದರಿಗೆ ಏನು ಗೊತ್ತದ, ಈ ನಿನ್ನ ಮಣ್ಣೆಲ್ಲ ಮಣ್ಣದಾಗ ನಡೆದತಿ ಕಲ್ಯಾಣ ಮಾಡ್ಕೊಂಡು ಮದುವೆ ಐತಿ, ಇವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧ ಇಲ್ಲ, ಆಯಾರ ಬರೆಯಾಕ ಬಿಡ ಲಾಸ್ಟಿಗೆ ಗೊತ್ತಾಗೈತೆ ಅವ್ರಿಗೆ. ನೀವು ಅವ್ರ ಕಡೆ ಅವ್ರ ಗಂಡಿನ ಕಡೆ ಅಂತಾನ, ಗಂಡ ಕೇಳಿದ್ರೆ ಹೆಣ್ಣಿನ ಕಡೆ ಅಂತ ಈ ಕಂಪನಿ ಮಾಡ್ಬಿಟ್ಟತಿ. ಮುಟ್ಟಂಗಿಲ್ಲ ಮಾಡೋರು ಇರ್ತಾರೆ, ಇಲ್ಲಿ ಯಾರೋ ಮಾಡಲ್ಲ. ನಮ್ಮಲ್ಲಿ ಮಾನ್ಯ ಮದುವೆ ನಡೆದಿತ್ತು. ಈಗೊಂದು 15-20 ವರ್ಷದಿಂದ ಒಬ್ಬೊಬ್ರದ್ದು ಒಂದು ಮದುವೆ ನಡೀತದ. ಒಬ್ಬರು ಪಂಚಕಳಸ ಹೂಡಿ ಮಾಡ್ತಾರೆ. ಈ ಭಟ್ರ ಮದುವೆ ಮಾಡೋರು ಪಂಚಕಳಸ ಹೋಗಲ್ಲ. ಅವ್ರು ಒಂದ್ ಕಡೆ ಗಂಡು ನಿಂದಿರ್ಸ್ತಾರ, ಒಂದ್ ಕಡೆ ಹೆಣ್ಣು ನಿಂದಿರ್ಸ್ತಾರ. ನಡಿ ಒಂದು ದೊಡ್ಡದೊಂದು ಪರದೆ ಹಾಕಿರ್ತಾರ, ಅಂದ್ರೆ ಲುಂಗಿ ಅಂತ ದೊಡ್ಡದು ಬೆಳೆದು, ಈ ಕಡೆ ಹೆಣ್ಣು ಈ ಕಡೆ ಗಂಡು ನಿಂತಿರುತ್ತೆ. ಗಂಡಿನ ಕಡೆ ತಾಳಿ ಕೊಟ್ಟಿರ್ತಾನ ಅವ. ಬಟ್ ಇಬ್ರು ಮುಖ ಕಾಣಂಗಿಲ್ಲ, ಇಷ್ಟ ಹತ್ರ ಹಿಡಿದಿರ್ತಾರ. ಹಿಂಗೆ ಹಿಡಿದಿರ್ತಾರ. ಅವ ಯಾವಾಗ ಹಿಂಗೆ ಗಂಟಿ ಹೊಡೆದ